ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಇವತ್ತು, ಅದಕ್ಕೆ ವರಲಕ್ಷ್ಮಿ ಪೂಜೆ ಮಾಡೋಣ ಅಂತೇಳಿ ವರಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ. ಸರಿ ಅಂದ್ಬಿಟ್ಟು ಸೋಮವಾರ ಬಂದುಬಿಟ್ಟು ನಾಗರ ಪಂಚಮಿಗೆ ನಾವು ಹಾಲು ಒಯ್ಕೊಂಡು ಬಂದಿರಲಿಲ್ಲ, ಅದಕ್ಕೆ ಇವತ್ತು ಮಾಡೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲದ ಟೈಮು ಇನ್ನೇನು ಮುತ್ತೈದವರು ಅರ್ಶಿನ ಕುಂಕುಮ ಬರ್ತಾರೆ ಅಂತೇಳಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಬೇಗನೆ. ಟೈಮ್ ಬಂದುಬಿಟ್ಟು 5:30 ಆಗಿದೆ ಇವಾಗ. ನೆಕ್ಸ್ಟು ಅರ್ಶಿನ ಕುಂಕುಮ ಕರೆಯೋಣ ಪೂಜೆ ಮಾಡಿಬಿಟ್ಟು ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನನ್ನ ಆದಿನೂ ಬಂದಿದ್ದಳು ದೊಡ್ಡವಳು, ಅದಕ್ಕೆ ಅವಳು ವೀಡಿಯೋ ಮಾಡ್ತಾಯಿದ್ದಾಳೆ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಅರ್ಶಿನ ಕುಂಕುಮ ಇನ್ನೇನು ಮುತ್ತೈದವ್ರು ಬಂದಿರ್ತಾರೆ. ಬೆಳಗ್ಗೆ ಬಂದುಬಿಟ್ಟು ಪಾಯಸ, ಅನ್ನ, ಸಾಂಬಾರು ಅಡುಗೆ ಮಾಡಿದ್ದೀವಿ. ಅಷ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಮುತ್ತೈದರಿಗೆ ನಾನು ಅರ್ಶಿನ ಕುಂಕುಮಕ್ಕೆ ಹೋಗೋಣ ಅಂತೇಳಿ ಪೂಜೆ ಮುಗಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಉದ್ದಿನ ಕಡ್ಡಿ ಹಚ್ತಾ ಇದ್ದೀನಿ. ನೀವು ಮನೇಲಿ ಯಾವ ಥರ ವರಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ಅಷ್ಟು ಮುಖ ಇಟ್ಟು ಡೆಕೋರೇಷನ್ ಎಲ್ಲ ಮಾಡ್ಕೊಳೋ ಪೊಸಿಷನ್ ಇಲ್ಲ, ಅಷ್ಟು ಶ್ರೀಮಂತರೇನಲ್ಲ. ನಮ್ಮ ಮನೇಲಿ ಎಷ್ಟಾಯಿತು ಅಷ್ಟು ಆ ರೀತಿ ಮಾಡ್ತಾ ಇರೋದು ಸಿಂಪಲ್ಲಾಗಿ. ಇಲ್ಲಿ ಆಲ್ರೆಡಿ ನಾನು ಪೂಜೆ ಮಾಡೋ ಟೈಮಲ್ಲಿ ಅರ್ಶಿನ ಕುಂಕುಮಕ್ಕೆ ಇಬ್ಬರು ಅಕ್ಕೋರು ಬಂದಿದ್ದರು. ಅವರಿಗೆ ಅರ್ಶಿನ ಕುಂಕುಮ ಕೊಟ್ಬಿಡೋಣ, ಟೈಮ್ ಆಯಿತು ಅಂತೇಳಿ ನಮ್ಮತ್ತೆ ಹೇಳ್ತಾ ಇದ್ಲು, ಅರ್ಶಿನ ಕುಂಕುಮ ಕೊಟ್ಬಿಡು, ಟೈಮ್ ಆಯಿತು, ಬೇಗ ಮಾಡ್ಕೊ ಅಂದರೆ ಮಾಡ್ಕೊಳ್ಳಿಲ್ಲ, ಲೇಟಾಗಿ ಮಾಡ್ತೀಯ, ಯಾವಾಗ ನೋಡಿದ್ರೆ ಅಂತ ಬೈತಾಯಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಪೂಜೆ ಮುಗೀತು, ಅರ್ಶಿನ ಕುಂಕುಮ ಕೊಟ್ಬಿಡೋಣ ಅಂತೇಳಿ ಮುತ್ತೈದರಿಗೆ ಕುಂದಿರಿಸ್ಬಿಟ್ಟು ಇವಾಗ ಅರ್ಶಿನ ಕುಂಕುಮ ನೆಕ್ಸ್ಟ್ ಕೊಡೋಣ ಅಂತೇಳಿ ಅವಳನ್ನ ಕುಂದಿರಿಸ್ಬಿಟ್ಟು ಒಳಗಡೆ ಅರ್ಶಿನ ಕುಂಕುಮ ತರೋಕ್ಕೆ ಒಳಗಡೆ ಹೋಗ್ತಾಯಿದ್ದೆ. ಎಲ್ಲ ಅಡಿಕೆ ತೊಗೊಂಡು ಅವ್ರಿಗೆ ಕೊಟ್ಬಿಡೋಣ ಅಂತೇಳಿ. ನೆಕ್ಸ್ಟ್ ಇವಾಗ ಮುತ್ತೈದವ್ರು ಕೂತ್ಕೊಂಡಿದ್ದಾರೆ ಇಬ್ಬರು. ಅವ್ರಿಗೆ ಕೊಟ್ಟಿದ್ದಾದಮೇಲೆ ನಾವು ಹೊರಗಡೆ ಹೋಗಬೇಕು ಅರ್ಶಿನ ಕುಂಕುಮ ತೊಗೊಳಕ್ಕೆ. ಸರಿ ಅಂದ್ಬಿಟ್ಟು ಅವ್ರು ಕೂತ್ಕೊಂಡಿದ್ರೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತೇಳಿ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಬಡವ ರೀತಿಗೆ ಅರ್ಶಿನ ಕುಂಕುಮ ಮೇನು ವರಲಕ್ಷ್ಮಿ ಪೂಜೆಗೆ ಅರ್ಶಿನ ಕುಂಕುಮ ಪಡೆಯೋದೇ ಪುಣ್ಯ, ಅದು ಯಾರಿಗೂ ಸಿಗಲ್ಲ. ನಮ್ಮನೇಲಿ ಸಿಂಪಲ್ಲಾಗೆ ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ಅರ್ಶಿನ ಕುಂಕುಮ ತೊಗೊತಾ ಇದ್ದಾರೆ. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಕೊಡೋಣ ಅಂತೇಳಿ ನೆಕ್ಸ್ಟ್ ನಾನು ಕೊಡ್ತಾಯಿದ್ದೀನಿ. ಅವರೆಲ್ಲ ಇಲ್ಲಿ ಇಬ್ಬರು ಬಂದಿರೋರು ನಮ್ಮನೆ ಪಕ್ಕದವರೇ, ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಇವರೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ವರಲಕ್ಷ್ಮಿನ ಕುಂದಿರಿಸ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಮನೆಯಲ್ಲಿ. ನಾವು ಮನೇಲಿ ಎಷ್ಟು ಸಿಂಪಲ್ಲಾಗೆ ಮಾಡ್ಕೊಂಡಿರೋದು, ನಾವು ಯಾವಾಗೂ ಮಾಡಿಲ್ಲ, ನಮ್ಮ ಅತ್ತೆ ನಡೆಸ್ಕೊಂಬಂದಿಲ್ಲ. ನಮಗೆ ಹಬ್ಬ ಇಲ್ಲ, ಇದು ಸುಮ್ಮನೆ ಪೂಜೆ ಮಾಡ್ಕೊಂಡೆಲ್ಲ ಊರಲ್ಲಿ ಮಾಡ್ತಾರೆ ಅಂತೇಳಿ ಪೂಜೆ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇವಾಗ ಅವರಿಗೆ ಹಣ್ಣು ಕಾಯಿ ಇದು ಕೊಡ್ತಾ ಇದ್ದೀವಿ. ಕೊಟ್ಟಿದ್ದಾಯಿತು. ಇವಾಗ ಅವರು ಹೊರಟರು. ನಾನು ಮನೆ ಮುಂದೆ ಬೆಳಗ್ಗಿನೂ ರಂಗೋಲಿ ಹಾಕಿದ್ದೆ. ಇವಾಗ ರಂಗೋಲಿ ಹಾಕಿದರೆ ಬಂದಿರೋರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನಗೆ ಅಷ್ಟು ರಂಗೋಲಿ ಬರೋಲ್ಲ, ಸಿಂಪಲ್ಲಾಗಿ ಬರುತ್ತೆ ಅಂತೇಳಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಮಗಳು ನೋಡಿ ಬೇಷನ್ ತೊಗೊಂಡ್ಬರ್ತಾಯಿದ್ದಾಳೆ. ಒಂದು ಮಾಡು ಅಂದರೆ 26 ಕೆಲಸ ಮಾಡ್ತಾಳೆ. ಒಂದು ಕೆಲಸ ಮುಗೀತು ಅಂದರೆ ಇನ್ನೊಂದು ಕೆಲಸ ನೆಕ್ಸ್ಟ್ ಇಟ್ಟಿರ್ತಾಳೆ. ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟು ರೆಡಿ ಆಗಿಬಿಟ್ಟಿದ್ದೆ. ಮೊದಲೇ ತಲೆ ಬಚ್ಕೊಂಡು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಪೂಜೆ ಮುಗಿಸ್ಬಿಟ್ಟಿದ್ದೆ. ಇವಾಗ ನೆಕ್ಸ್ಟು ನೋಡಿ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಮ್ಮನ ಮಗಳು ಅರ್ಶಿನ ಕುಂಕುಮ ಬಂದಿದ್ಲು. ಅವಳಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತೇಳಿ. ಚಿಕ್ಕ ಮಗಳು ಕೊಟ್ಟರೆ ಚೆನ್ನಾಗಿ ಫ್ರೆಂಡ್ಸ್, ಚಿಕ್ಕ ಮಗಳು ಕೊಟ್ಟರೆ ಚೆನ್ನಾಗಿರೋದು. ಯಾಕಂದರೆ ಅವ್ರು ಚಿಕ್ಕವರೆಲ್ಲ ಮನೆ ಮಹಾಲಕ್ಷ್ಮಿನೇ ಅಂತ ಹೇಳ್ಬೋದು. ಅದಕ್ಕೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟರೆ ಮೊದಲು ಚೆನ್ನಾಗೆ, ಆಮೇಲೆ ಮೊದಲಿಗೆ ಚಿಕ್ಕ ಮಗಳು ಕೊಟ್ಟು ಆಮೇಲೆ ದೊಡ್ಡವ್ರಿಗೆ ಕೊಡೋಣ ಅಂದ್ಕೊಂಡಿದ್ದೆ. ಅವ್ರು ಫಸ್ಟ್ ಬಂದರು, ಅವ್ರು ಕೊಟ್ಟಾದ್ಮೇಲೆ ಇವ್ರಿಗೆ ಕೊಡ್ತಾಯಿದ್ದೀನಿ. ಲಾಸ್ಟಿಗೆ ನನ್ನ ಮಗಳು ನನಗೆ ಹಚ್ಚು ಮಮ್ಮಿ, ನನಗೆ ಹಚ್ಚು ಅಂತ ಇದ್ಲು, ಅದಕ್ಕೆ ಅವಳಿಗೆ ಹಚ್ತಾ ಇದ್ದೀನಿ. ಅವಳಿಗೆ ನೋಡಿ ಈ ಥರ ಎಷ್ಟು ಹಚ್ಕೊಳೋದಂದರೆ ತುಂಬ ಇಷ್ಟ. ಅದಕ್ಕೆ ನನಗೆ ಹಚ್ಚು ಅಂತ ಬಂದು ಅದಕ್ಕೆ ಹಚ್ಚಿದ್ದಾಯಿತು. ಬಾಯ್ ಮಾಡ್ತಿದ್ದಾಳೆ. ಬಾಯ್ ಫ್ರೆಂಡ್ಸ್.